ಆದಾಯ ತೆರಿಗೆ ಅಧಿಕಾರಿಗಳ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಐಟಿ ಅಧಿಕಾರಿಗಳಿಗೆ ಏನ್ ಕೊಂಬಿದೆಯಾ, ಯಾಕೆ ಹೆದರಬೇಕು? ಸಿಜೆ ರಾಯ್ ಸೂಸೈಡ್ ಬಗ್ಗೆ ಅನುಮಾನ ಇದೆ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ಸಿಜೆ ರಾಯ್ ಬಳಿ ಬಿಜೆಪಿ ನಾಯಕರು ಚುನಾವಣೆಗೆ ಹಣವನ್ನ ಕೇಳಿದ್ರು. ಕೇರಳ ಚುನಾವಣೆಗಾಗಿ ಬಿಜೆಪಿ ಅವರು ರಾಯ್ ಬಳಿ ಹಣವನ್ನ ಕೇಳಿದ್ರು. ಈ ವಿಚಾರವಾಗಿಯೂ ಕೂಡ ತನಿಖೆ ಆಗಲಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಪ್ರದೀಪ್ ಈಶ್ವರ್ ಆರೋಪ ಮಾಡಿದ್ದಾರೆ. ಆದಾಯ ತೆರಿಗೆ ಅಧಿಕಾರಿಗಳ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಐಟಿ ಅಧಿಕಾರಿಗಳಂದ್ರೆ ಏನು, ಅವ್ರಿಗೇನು ಕೊಂಬಿರುತ್ತಾ, ಯಾಕೆ ಹೆದರಬೇಕು ಅಂತ ಕಿಡಿಕಾರಿದ್ದಾರೆ. ಏನ್ ಐಟಿ ಅವ್ರಿಗೇನು ಕೊಂಬಿಲ್ಲ, ಐಟಿ ಅವ್ರಿಗೆ ಇಡಿ ಅವ್ರಿಗೆ ಏನು ಕೊಂಬಿಲ್ಲ. ಐಟಿ ಅವ್ರಿಗಾದ್ರೂ ಅವ್ರ ಅಪ್ಪನಿಗಾದ್ರೂ ಒಂದೇ ಕಾನೂನು, ನನಗಾದ್ರೂ ನಮ್ಮ ಅಪ್ಪನಿಗಾದ್ರೂ ಒಂದೇ ಕಾನೂನು. ಯಾಕೆ ಐಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ. ಈಗ ಸರ್ ಕನ್ಕ್ಲೂಷನ್ ಬರೋದು ತಪ್ಪು ಸರ್. ಈಗ ಶೂಟ್ ಔಟ್ ಮಾಡಿದ್ರೆ ಐಟಿ ಆಫೀಸರ್ಸ್ ಏನು ಕೇರಳಗೆ ಹೊಲ್ಟೋದ್ರಂತೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನನಗೆ ಅನುಮಾನ ಇದೆ, ಸಿಜೆ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದ್ರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ ನಾನು ಬದ್ಧ ಇದ್ದೀನಿ. ನನಗೆ ಸಿಜೆ ರಾವ್ ಅವರು ಯಾವುದೋ ಒತ್ತಡದಲ್ಲಿ ಐಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, ಬಿಜೆಪಿ ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ, ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ ಬಿಜೆಪಿ ಅವ್ರು ದುಡ್ಡು ಕೇಳಿದ್ರ? ಐಟಿ ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? ಸಿಜೆ ರಾಯ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಂ ಅಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ರು. ಸೊ ಬಿಜೆಪಿ ಅವರು ಐಟಿ ಇಡಿನ ಕಂಟ್ರೋಲ್ ಮಾಡ್ತಿದ್ದಾರೆ. ಇನ್2 ವರ್ಷ ನೀವ್ ಎಷ್ಟು ಆಟ ಆಡ್ತಿರೋ ಆಡಿ. ಎಸ್ಐಟಿನ ಏನ್ ಐಟಿ ಅವ್ರಿಗೇನು ಕೊಂಬಿಲ್ಲ, ಐಟಿ ಅವ್ರಿಗೆ ಇಡಿ ಅವ್ರಿಗೆ ಏನು ಕೊಂಬಿಲ್ಲ. ಐಟಿ ಅವ್ರಿಗಾದ್ರೂ ಅವ್ರ ಅಪ್ಪನಿಗಾದ್ರೂ ಒಂದೇ ಕಾನೂನು, ನನಗಾದ್ರೂ ನಮ್ಮ ಅಪ್ಪನಿಗಾದ್ರೂ ಒಂದೇ ಕಾನೂನು. ಯಾಕೆ ಐಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ. ಈಗ ಸರ್ ಕನ್ಕ್ಲೂಷನ್ ಬರೋದು ತಪ್ಪು ಸರ್. ಈಗ ಶೂಟ್ ಔಟ್ ಮಾಡಿದ್ರೆ ಐಟಿ ಆಫೀಸರ್ಸ್ ಏನು ಕೇರಳಗೆ ಹೊಲ್ಟೋದ್ರಂತೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನಾವು ನೋಡ್ತಾ ಇದ್ದೀವಿ, ಆರೋಪಗಳ ಮೇಲೆ ಆರೋಪ ಪ್ರದೀಪ್ ಈಶ್ವರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕೇರಳ ಚುನಾವಣೆಗಾಗಿ ಬಿಜೆಪಿ ಅವರು ರಾಯ್ ಅವರ ಬಳಿ ಹಣವನ್ನು ಕೇಳಿದ್ರು ಅಂತಕ್ಕಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನೆಲ್ಲ ಸಿಗ್ತಾ ಇದೆ ಸುರೇಶ್. ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡು 2-3 ದಿನಗಳ ಕಳೆಯಿತು. ಆದರೆ ರಾಜಕೀಯ ಹೇಳಿಕೆಗಳು ಮಾತ್ರ ನಿಲ್ತಾ ಇಲ್ಲ. ಈಗ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯವಾಗಿ ಹೇಳಿಕೆಗಳು, ನಾನಾ ರೀತಿಯಲ್ಲಿ ಚರ್ಚೆಗಳು ಮತ್ತು ಬೇರೆ ಬೇರೆ ವಿಚಾರಗಳಿಗೆ ತಳುಕು ಹಾಕೊಳ್ತಾ ಇರ್ತಕ್ಕಂಥದ್ದು ಈಗ ಕೇಳಿಬರ್ತಾ ಇರ್ತಕ್ಕಂಥದ್ದು. ಈಗ ಅದರ ಭಾಗವಾಗಿಯೇ ಈಗ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕರು ಅವರು ಕೂಡ ಒಂದು ಬಿಗ್ ಬಾಂಬನ್ನು ಸಿಡಿಸಿ ಹೋಗಿರ್ತಕ್ಕಂಥದ್ದು. ಈಗ ಆ ಹೇಳಿಕೆ ಯಾವ ರೀತಿಯಾಗಿ ರಾಜಕೀಯವಾಗಿ ಚರ್ಚೆಗಳನ್ನು ತಗೊಳುತ್ತೆ ಮತ್ತು ಯಾವ ರೀತಿಯಾಗಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಂದು ಕಡೆಗೆ ಯಾಕೆ ಅಂತಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಬಹಳ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆಗೆ ಸಿಜೆ ರಾಯ್ ಅವರ ಬಳಿ ಬಿಜೆಪಿ ಅವರು ಕೇರಳ ಚುನಾವಣೆಗೆ ಹಣವನ್ನು ಕೇಳಿದ್ರು, ಇದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ನೇರವಾಗಿ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈಗ ಅವರು ಮಾಡಿರ್ತಕ್ಕಂತಹ ಹೇಳಿಕೆಗೆ ಒಂದು ವೇಳೆ ಏನಾದರೂ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು ಏನಾದರೂ ಮಾಹಿತಿಯನ್ನು ಕೇಳಿದ್ರೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಪ್ರದೀಪ್ ಈಶ್ವರ್ ಅವರು. ಯಾಕೆಂದ್ರೆ ಅವರ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತಕ್ಕಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ವಿಧಾನಸೌಧದಲ್ಲಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಸೊ ಈಗ ಇರ್ತಕ್ಕಂತಹ ವಿಚಾರ ಹಾಗಿದ್ರೆ ಕೇರಳ ಚುನಾವಣೆಗೆ ಬಿಜೆಪಿಯವರು ಸಿಜೆ ರಾಯ್ ಅವರ ಬಳಿ ಹಣಕ್ಕೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ರ ಅಂತಕ್ಕಂಥದ್ದು. ಯಾಕೆಂದ್ರೆ ಮುಂಬರ್ತಕ್ಕಂತಹ ಚುನಾವಣೆಗಳಿಗೆ ಈಗ ಸಹಜವಾಗಿ ಉದ್ಯಮಿಗಳ ಬಳಿ ಹಣವನ್ನು ಕೇಳುವಂತಹ ಒಂದಷ್ಟು ಪರಿಪಾಠ ಮೊದಲಿಂದನೂ ರೂಢಿಗತವಾಗಿ ಬಂದಿರತಕ್ಕಂಥದ್ದು. ರಾಜಕೀಯ ಪಕ್ಷಗಳು ಹಣವನ್ನು ಕೇಳುವಂಥದ್ದು, ಅದು ದೇಣಿಗೆ ರೂಪದಲ್ಲಿ ಕೊಡುವಂಥದ್ದು ಸಹಜವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು, ಸಾಕ್ಷಿಗಳು ಆ ನಂತರದ ವಿಚಾರ. ಆದರೆ ಈಗಿರ್ತಕ್ಕಂಥದ್ದು ಪ್ರದೀಪ್ ಈಶ್ವರ್ ಮಾಡಿರ್ತಕ್ಕಂಥ ಆರೋಪಕ್ಕೆ ಅವರ ಬಳಿ ಏನಾದರೂ ಸಾಕ್ಷ್ಯ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮತ್ತೊಂದು, ಅಧಿಕಾರಿಗಳು ಏನು ತನಿಖಾ ಅಧಿಕಾರಿಗಳು ಯಾರಾದ್ರೂ ಪ್ರದೀಪ್ ಈಶ್ವರ್ ಅವರಿಗೆ ನೋಟಿಸನ್ನು ಏನಾದರೂ ಕೊಟ್ಟಿದ್ದೆ ಆದರೆ ಅವರು ಸಾಕ್ಷಿನ ಒದಗಿಸಬೇಕಾಗತ್ತೆ. ಇಲ್ಲ ಅಂದ್ರೆ ಗಾಳಿಯಲ್ಲಿ ಗುಂಡೊಡೆಯುವಂತ ಪ್ರಯತ್ನವನ್ನು ಪ್ರದೀಪ್ ಈಶ್ವರ್ ಮಾಡಿದ್ರ ಅಂತಕ್ಕಂಥದ್ದು ಕೂಡ ಮತ್ತೆ ಹೊಸ ಆಯಾಮಗಳನ್ನ ಪಡ್ಕೊಳ್ಳುವಂಥದ್ದು. ಆದಾಯ ತೆರಿಗೆ ಅಧಿಕಾರಿಗಳ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಐಟಿ ಅಧಿಕಾರಿಗಳಿಗೆ ಏನ್ ಕೊಂಬಿದೆಯಾ, ಯಾಕೆ ಹೆದರಬೇಕು? ಸಿಜೆ ರಾಯ್ ಸೂಸೈಡ್ ಬಗ್ಗೆ ಅನುಮಾನ ಇದೆ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ಸಿಜೆ ರಾಯ್ ಬಳಿ ಬಿಜೆಪಿ ನಾಯಕರು ಚುನಾವಣೆಗೆ ಹಣವನ್ನು ಕೇಳಿದ್ರು.
ಕೇರಳ ಚುನಾವಣೆಗಾಗಿ ಬಿಜೆಪಿಯವರು ರಾಯ್ ಬಳಿ ಹಣವನ್ನ ಕೇಳಿದ್ರು. ಈ ವಿಚಾರವಾಗಿಯೂ ಕೂಡ ತನಿಖೆ ಆಗಲಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಪ್ರದೀಪ್ ಈಶ್ವರ್ ಆರೋಪ ಮಾಡಿದ್ದಾರೆ. ಆದಾಯ ತೆರಿಗೆ ಅಧಿಕಾರಿಗಳ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಐಟಿ ಅಧಿಕಾರಿಗಳಂದ್ರೆ ಏನು, ಅವ್ರಿಗೇನು ಕೊಂಬಿರುತ್ತಾ, ಯಾಕೆ ಹೆದರಬೇಕು ಅಂತ ಕಿಡಿಕಾರಿದ್ದಾರೆ. ಏನ್ ಐಟಿ ಅವ್ರಿಗೇನು ಕೊಂಬಿಲ್ಲ, ಐಟಿ ಅವ್ರಿಗೆ ಇಡಿ ಅವ್ರಿಗೆ ಏನು ಕೊಂಬಿಲ್ಲ. ಐಟಿ ಅವ್ರಿಗಾದ್ರೂ ಅವ್ರ ಅಪ್ಪನಿಗಾದ್ರೂ ಒಂದೇ ಕಾನೂನು, ನನಗಾದ್ರೂ ನಮ್ಮ ಅಪ್ಪನಿಗಾದ್ರೂ ಒಂದೇ ಕಾನೂನು. ಯಾಕೆ ಐಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ. ಈಗ ಸರ್ ಕನ್ಕ್ಲೂಷನ್ ಬರೋದು ತಪ್ಪು ಸರ್. ಈಗ ಶೂಟ್ ಔಟ್ ಮಾಡಿದ್ರೆ ಐಟಿ ಆಫೀಸರ್ಸ್ ಏನು ಕೇರಳಗೆ ಹೊಲ್ಟೋದ್ರಂತೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನನಗೆ ಅನುಮಾನ ಇದೆ, ಸಿ.ಜೆ. ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದ್ರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ ನಾನು ಬದ್ಧ ಇದ್ದೀನಿ. ನನಗೆ ಸಿ.ಜೆ. ರಾವ್ ಅವರು ಯಾವುದೋ ಒತ್ತಡದಲ್ಲಿ ಐಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, ಬಿಜೆಪಿ ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ, ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ ಬಿಜೆಪಿ ಅವ್ರು ದುಡ್ಡು ಕೇಳಿದ್ರ? ಐಟಿ ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? ಸಿ.ಜೆ. ರಾಯ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಂ ಅಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ರು. ಸೊ ಬಿಜೆಪಿ ಅವರು ಐಟಿ ಇಡಿನ ಕಂಟ್ರೋಲ್ ಮಾಡ್ತಿದ್ದಾರೆ. ಇನ್ನೆರಡು ವರ್ಷ ನೀವ್ ಎಷ್ಟು ಆಟ ಆಡ್ತಿರೋ ಆಡಿ. ಎಸ್ಐಟಿನ ಏನ್ ಐಟಿ ಅವ್ರಿಗೇನು ಕೊಂಬಿಲ್ಲ, ಐಟಿ ಅವ್ರಿಗೆ ಇಡಿ ಅವ್ರಿಗೆ ಏನು ಕೊಂಬಿಲ್ಲ. ಐಟಿ ಅವ್ರಿಗಾದ್ರೂ ಅವ್ರ ಅಪ್ಪನಿಗಾದ್ರೂ ಒಂದೇ ಕಾನೂನು, ನನಗಾದ್ರೂ ನಮ್ಮ ಅಪ್ಪನಿಗಾದ್ರೂ ಒಂದೇ ಕಾನೂನು. ಯಾಕೆ ಐಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ. ಈಗ ಸರ್ ಕನ್ಕ್ಲೂಷನ್ ಬರೋದು ತಪ್ಪು ಸರ್. ಈಗ ಶೂಟ್ ಔಟ್ ಮಾಡಿದ್ರೆ ಐಟಿ ಆಫೀಸರ್ಸ್ ಏನು ಕೇರಳಗೆ ಹೊಲ್ಟೋದ್ರಂತೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಸುರೇಶ್. ನಾವು ನೋಡ್ತಾ ಇದ್ದೀವಿ, ಆರೋಪಗಳ ಮೇಲೆ ಆರೋಪ ಪ್ರದೀಪ್ ಈಶ್ವರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕೇರಳ ಚುನಾವಣೆಗಾಗಿ ಬಿಜೆಪಿ ಅವರು ರಾಯ್ ಅವರ ಬಳಿ ಹಣವನ್ನು ಕೇಳಿದ್ರು ಅಂತಕ್ಕಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನೆಲ್ಲ ಸಿಗ್ತಾ ಇದೆ ಸುರೇಶ್. ಉದ್ಯಮಿ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡು 2-3 ದಿನಗಳ ಕಳೆಯಿತು. ಆದರೆ ರಾಜಕೀಯ ಹೇಳಿಕೆಗಳು ಮಾತ್ರ ನಿಲ್ತಾ ಇಲ್ಲ. ಈಗ ಸಿ.ಜೆ. ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯವಾಗಿ ಹೇಳಿಕೆಗಳು, ನಾನಾ ರೀತಿಯಲ್ಲಿ ಚರ್ಚೆಗಳು ಮತ್ತೆ ಬೇರೆ ಬೇರೆ ವಿಚಾರಗಳಿಗೆ ತಳುಕು ಹಾಕೊಳ್ತಾ ಇರ್ತಕ್ಕಂಥದ್ದು ಈಗ ಕೇಳಿಬರ್ತಾ ಇರ್ತಕ್ಕಂಥದ್ದು. ಈಗ ಅದರ ಭಾಗವಾಗಿಯೇ ಈಗ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕರು ಅವರು ಕೂಡ ಒಂದು ಬಿಗ್ ಬಾಂಬ್ ಅನ್ನು ಸಿಡಿಸಿ ಹೋಗಿರ್ತಕ್ಕಂಥದ್ದು. ಈಗ ಆ ಹೇಳಿಕೆ ಯಾವ ರೀತಿಯಾಗಿ ರಾಜಕೀಯವಾಗಿ ಚರ್ಚೆಗಳನ್ನು ತಗೊಳುತ್ತೆ ಮತ್ತೆ ಯಾವ ರೀತಿಯಾಗಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಂದು ಕಡೆಗೆ ಯಾಕೆ ಅಂತಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಬಹಳ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆಗೆ ಸಿ.ಜೆ. ರಾಯ್ ಅವರ ಬಳಿ ಬಿಜೆಪಿ ಅವರು ಕೇರಳ ಚುನಾವಣೆಗೆ ಹಣವನ್ನ ಕೇಳಿದ್ರು, ಇದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ನೇರವಾಗಿ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈಗ ಅವರು ಮಾಡಿರ್ತಕ್ಕಂತಹ ಹೇಳಿಕೆಗೆ ಒಂದು ವೇಳೆ ಏನಾದರೂ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು ಏನಾದರೂ ಮಾಹಿತಿಯನ್ನು ಕೇಳಿದ್ರೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಪ್ರದೀಪ್ ಈಶ್ವರ್ ಅವರು. ಯಾಕೆಂದ್ರೆ ಅವರ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತಕ್ಕಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ವಿಧಾನಸೌಧದಲ್ಲಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಸೊ ಈಗ ಇರ್ತಕ್ಕಂಥ